ನಟಿ ಲಕ್ಷ್ಮಿ ಅವರು 3 ಜನರನ್ನ ಮದುವೆಯಾಗಿದ್ದು ಯಾಕೆ? ಈ ಚಂದನದ ಗೊಂಬೆಗೆ ತಾಳಿ ಕಟ್ಟಿದ್ದು 3 ಮಂದಿ. ಈತನ ಜೊತೆ ಮಾತ್ರ ಖುಷಿಯಾಗಿದ್ದಂತೆ ನಟಿ ಲಕ್ಷ್ಮಿ. ಕನ್ನಡ ಚಿತ್ರರಂಗದ ಚಂದನದ ಗೊಂಬೆ ಲಕ್ಷ್ಮಿ ಬಹುಭಾಷೆಗಳಲ್ಲಿ ನಟಿಸಿ ಅಪಾರ ಅಭಿಮಾನಿಗಳನ್ನ ಗಳಿಸಿದಂತಹ ಮಹಾನ್ ಚತುರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟಿ ಲಕ್ಷ್ಮಿಯವರು ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತಮಿಳು, ಹಿಂದಿ, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದ ಚಂದನದ ಗೊಂಬೆ ಲಕ್ಷ್ಮಿ ಚತುರ್ಭಾಷಾ ತಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟಿ ಲಕ್ಷ್ಮಿಯವರು ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ಹಿಂದಿ, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸೇರಿದಂತೆ ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಅಲ್ಲದೆ ಅಲ್ಲಲ್ಲಿ ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸಿದ್ದಾರಂತೆ. ಹಾಗಾದ್ರೆ ನಟಿ ಜೀವನದಲ್ಲಿ ಏನಾಯಿತು? ಲಕ್ಷ್ಮಿಯವರು 3 ಮದುವೆ ಆಗಿದ್ದು ಯಾಕೆ? ಈಗ ಅವರು ಸುಖ ಸಂಸಾರವನ್ನ ನಡೆಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ. ನಟಿ ಲಕ್ಷ್ಮಿಯವರ ಬಾಲ್ಯ ಹೇಗಿತ್ತು? ಹೌದು, ಆಂಧ್ರ ಪ್ರದೇಶದ ನೆಲ್ಲೂರಿನ ಮೂಲದವರಾದ ಇವರ ತಂದೆ ಯರಗುಡಿಪತಿ ವರದರಾವ್ ನಿರ್ದೇಶಕ ಮತ್ತು ನಟರಾಗಿ ಗುರುತಿಸಿಕೊಂಡಿದ್ರು. ಇವರ ನಿರ್ದೇಶನದ ಹೆಚ್ಚು ಚಿತ್ರಗಳು ಸಾಮಾಜಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ವು. ಇವರ ತಾಯಿ ರುಕ್ಮಿಣಿ ಮತ್ತು ಮುತ್ತಜ್ಜಿ ಎನ್ ಜಾನಕಿ ಕೂಡ ತಮಿಳು ಚಿತ್ರರಂಗದಲ್ಲಿ ನಟಿಯರಾಗಿ ಪರಿಚಿತರಾದರು. ಕುಟುಂಬದ 3ನೇ ತಲೆಮಾರಿನ ನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ಲಕ್ಷ್ಮಿಯವರ ಪುತ್ರಿ ಐಶ್ವರ್ಯ ಕೂಡ 1990ರಲ್ಲಿ ನಟಿಯಾಗಿ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಆಗಿ ಪಾದಾರ್ಪಣೆಯನ್ನ ಮಾಡ್ತಾರೆ. ಸಿನಿ ಜೀವನ 1968ರಲ್ಲಿ ಕೇವಲ 15 ವರ್ಷದವರಿದ್ದಾಗಲೇ ತಮಿಳು ಚಿತ್ರ ಅಂದ್ರೆ ಜೀವನಾಂಶದಿಂದ ಸಿನಿರಂಗಕ್ಕೆ ಪ್ರವೇಶವನ್ನ ಮಾಡ್ತಾರೆ. 1975ರಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಗೆ ಬಂದ ಜೂಲಿ ಚಿತ್ರದಿಂದ ತುಂಬಾ ಪ್ರಸಿದ್ಧಿಯನ್ನ ಪಡಿತಾರೆ ಲಕ್ಷ್ಮಿ. 1968ರಲ್ಲಿ ಡಾ. ರಾಜ್ ಅಭಿನಯದ ಗೋವಾದಲ್ಲಿ CID 999 ಚಿತ್ರದ ಮೂಲಕ ಚಂದನವನ ಪ್ರವೇಶ ಮಾಡ್ತಾರೆ. ನಂತರ ರಾಜ್ ಜೊತೆ ನಾನಿನ್ನ ಮರೆಯಲಾರೆ ಮತ್ತು ಒಲವು ಗೆಲುವು ಚಿತ್ರಗಳಲ್ಲಿ ನಟಿಸ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿ ಆಗಿನ ಕಾಲದ ಟಾಪ್ ಜೋಡಿಯಾಗಿತ್ತು. ತಾರಾಸು ಕಾದಂಬರಿ ಆಧಾರಿತ ಚಿತ್ರ ಚಂದನದ ಗೊಂಬೆ ಮೂಲಕ ಆರಂಭ ಆದ ಈ ಜೋಡಿ ಸುಮಾರು 25ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಪ್ರೇಕ್ಷಕರ ಮನವನ್ನ ಸೆಳೆಯಿತು. ಮಧ್ಯಮ ವರ್ಗದ ಸಾಮಾಜಿಕ ಸ್ಥಿತಿಗಳನ್ನ ಕನ್ನಡ ಚಲನಚಿತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಬಿಂಬಿಸಿದ ಶ್ರೇಯ ಅನಂತ್ ಲಕ್ಷ್ಮಿ ಜೋಡಿಗೆ ಸಲ್ಲಬೇಕು. ದಕ್ಷಿಣದ 4 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವ ಇವರು 70 ಮತ್ತು 80ರ ದಶಕದಲ್ಲಿ 4 ಭಾಷೆಗಳಲ್ಲಿ ಪಾರಮ್ಯವನ್ನ ಮೆರೆದವರು. ಕಿರುತೆರೆ ನಿರೂಪಕಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ ಹೆಗ್ಗಳಿಕೆ ಇವರಿಗೆ ಲಭಿಸುತ್ತೆ. ಚಿತ್ರರಂಗದಿಂದ ಕೆಲಕಾಲ ವಿರಾಮ ಪಡೆದ ಇವರು ತಮಿಳು, ಮಲಯಾಳಂ ಮತ್ತು ಕನ್ನಡ ಕಿರುತೆರೆಯ ಕೆಲವು ಪ್ರಮುಖ ಶೋಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಇದು ಕಥೆಯಲ್ಲ ಜೀವನ ಮತ್ತು ಸದಾ ನಿಮ್ಮೊಂದಿಗೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಜೀ ಕನ್ನಡದ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದ ತೀರ್ಪುಗಾರರಾಗಿಯೂ ಕೂಡ ಪ್ರಸ್ತುತರು. ಇನ್ನು ವೈಯಕ್ತಿಕ ಜೀವನವನ್ನ ನೋಡುವುದಾದ್ರೆ ಲಕ್ಷ್ಮಿ ಅವರು ತಮ್ಮ 17ನೇ ವಯಸ್ಸಿನಲ್ಲಿ ಭಾಸ್ಕರ್ ಎಂಬುವಂತವರನ್ನ ಮದುವೆಯಾಗ್ತಾರೆ. ಈ ದಾಂಪತ್ಯದಿಂದ ಐಶ್ವರ್ಯ ಎಂಬ ಪುತ್ರಿ ಹುಟ್ಟುತ್ತಾರೆ. 1974ರಲ್ಲಿ ವಿಚ್ಛೇದನ ಪಡೆದ ಲಕ್ಷ್ಮಿ ಅವರು 1975ರಲ್ಲಿ ಮಲಯಾಳಂ ಚಿತ್ರ ನಿರ್ಮಾಪಕ ಮತ್ತು ನಟ ಮೋಹನ್ ಶರ್ಮಾ ಅವರನ್ನ ಮದುವೆ ಆಗ್ತಾರೆ. 5 ವರ್ಷದ ದಾಂಪತ್ಯದ ನಂತರ ವಿಚ್ಛೇದನವನ್ನ ಪಡೆದ ಇವರು 1987ರಲ್ಲಿ ಚಿತ್ರ ನಿರ್ದೇಶಕ ಶಿವಚಂದ್ರನ್ ಜೊತೆ ವಿವಾಹ ಆಗ್ತಾರೆ. ಈ ದಂಪತಿಗಳು ಸಂಯುಕ್ತ ಅನ್ನುವ ಪುತ್ರಿಯನ್ನ ದತ್ತು ತೆಗೆದುಕೊಳ್ತಾರೆ. ಹೌದು, ಆಂಧ್ರ ಪ್ರದೇಶದ ನೆಲ್ಲೂರಿನ ಮೂಲದವರಾದ ನಟಿ ಲಕ್ಷ್ಮಿ ತಂದೆ ಯರಗುಡಿಪತಿ ವರದರಾಜ್ ಅವರಿಗೆ ಹುಟ್ಟಿದ ಮಗಳಾಗಿರ್ತಾರೆ. ನಿರ್ದೇಶಕ ಹಾಗೆ ನಟರಾಗಿ ಗುರುತಿಸಿಕೊಂಡ ಲಕ್ಷ್ಮಿ ತಾಯಿ ರುಕ್ಮಿಣಿ ಮತ್ತು ಮುತ್ತಜ್ಜಿ ಎನ್ ಜಾನಕಿ ತಮಿಳು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರ್ತಾರೆ. ಸಿನಿ ಕುಟುಂಬದ 3ನೇ ತಲೆಮಾರಿನ ನಟಿಯಾಗಿ ಲಕ್ಷ್ಮಿ ಅವರು ರೀ ಎಂಟ್ರಿ ಕೊಟ್ಟ ನಂತರ ಚಿತ್ರರಂಗದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹೌದು ವೀಕ್ಷಕರೇ, ಈಗಾಗಲೇ ಹೇಳ್ದಾಗೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ನಟಿ ಲಕ್ಷ್ಮಿ
ಲಕ್ಷ್ಮಿ ತಮ್ಮ ಅಮೋಘ ಅಭಿನಯದಿಂದಲೇ ಅಭಿಮಾನಿಗಳ ಮನವನ್ನ ಗೆದ್ದಿದ್ರು. ನಟ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿ ಸಿನಿಮಾ ಅಂದ್ರೆ ಜನ ಮುಗಿಬುದ್ದು ನೋಡ್ತಾ ಇದ್ರು. ಚಂದನದ ಗೊಂಬೆ ಮೂಲಕ ಆರಂಭ ಆದ ಈ ಜೋಡಿ ಸುಮಾರು 25ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡು ಅಭಿಮಾನಿಗಳ ಮನ ಗೆದ್ದಿದೆ. ಸಿನಿಮಾ ರಂಗದಲ್ಲೇ ಟಾಪ್ ನಟಿಯಾಗಿ ಮಿಂಚಿದ ನಟಿ ಲಕ್ಷ್ಮಿ ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡಿದ್ದಾರೆ. ಮದುವೆ ವಿಚಾರವಾಗಿ ನಟಿ ಲಕ್ಷ್ಮಿ ಅಪಾರ ಟೀಕೆಗೆ ಗುರಿಯಾಗಿದ್ದಾರೆ. ನಟಿ ಲಕ್ಷ್ಮಿ 17ನೇ ವಯಸ್ಸಿಗೆ ಭಾಸ್ಕರ್ ಎನ್ನುವಂಥವರನ್ನ ಮದುವೆಯಾಗಿದ್ರು. ಈ ದಂಪತಿಯ ಮಗಳೇ ಐಶ್ವರ್ಯ. ನಟಿ ಐಶ್ವರ್ಯ ಕೂಡ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಭಾಸ್ಕರ್ ಜೊತೆಗಿನ ಮದುವೆ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ. ಹಾಗಾಗಿ 1974ರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ನಟಿ ಲಕ್ಷ್ಮಿಯವರು 1975ರಲ್ಲಿ ಮಲಯಾಳಂ ಚಿತ್ರ ನಿರ್ಮಾಪಕ ಮತ್ತು ನಟ ಮೋಹನ್ ಶರ್ಮಾ ಅವರನ್ನ ಮದುವೆ ಆಗ್ತಾರೆ. 5 ವರ್ಷದ ದಾಂಪತ್ಯದ ನಂತರ ವಿಚ್ಛೇದನವನ್ನ ಪಡಿತಾರೆ. ಕೆಲ ವರ್ಷಗಳ ಹಿಂದೆ ಮೋಹನ್ ಶರ್ಮಾ ಲಕ್ಷ್ಮಿ ಜೊತೆಗಿನ ಮದುವೆ ಬಗ್ಗೆ ಮಾತಾಡಿದ್ರು. ಇಬ್ಬರು ಒಮ್ಮೆ ಶಾಪಿಂಗ್ ಮಾಡೋದಕ್ಕೆ ಹೊರಗೆ ಹೋಗಿ ಇಡೀ ದಿನ ಸುತ್ತಾಡಿದ್ವಿ. ಶಾಪಿಂಗ್ ಆಗಿ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋದೆ. ಲಕ್ಷ್ಮಿಯೇ ನನಗೆ ಪ್ರಪೋಸ್ ಮಾಡಿದ್ಲು. ನನಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ನಿಮ್ಮ ಜೊತೆ ನಾಯಿಯಂತೆ ಇರುವೆ ಅಂತ ಲಕ್ಷ್ಮಿ ಹೇಳಿದ್ಲು. ಬಳಿಕ ಬೆಳಿಗ್ಗೆ ಲಕ್ಷ್ಮಿಗೆ ಕರೆ ಮಾಡಿದೆ. ನಾವ್ ಯಾಕೆ ಮದುವೆ ಆಗ್ಬಾರ್ದು ಅಂತ ಕೇಳಿದ್ಲು. ಬಳಿಕ ಮದುವೆಯಾದೆ. ಆದ್ರೆ ನಮ್ಮ ಸಂಬಂಧ ಹೆಚ್ಚು ದಿನ ಉಳಿಲಿಲ್ಲ ಅಂತ ಮೋಹನ್ ಶರ್ಮಾ ಹೇಳಿದ್ರು. ಮೋಹನ್ ಶರ್ಮಾ ಮದುವೆ ಬಳಿಕ 1987ರಲ್ಲಿ ಚಿತ್ರ ನಿರ್ದೇಶಕ ಶಿವಚಂದ್ರನ್ ಜೊತೆ ವಿವಾಹ ಆಗ್ತಾರೆ. 3 ಮದುವೆಯಾದ ನಟಿ ಲಕ್ಷ್ಮಿ ಭಾರೀ ಟೀಕೆಗೆ ಗುರಿಯಾಗ್ತಾರೆ. ಲಕ್ಷ್ಮಿ ಬಗ್ಗೆ ಅನೇಕ ಟ್ರೋಲ್ಗಳು ಕೂಡ ಆಗಿದೆ. ಯಾವುದಕ್ಕೂ ಅಂಜದ ನಟಿ ಲಕ್ಷ್ಮಿ ಎಲ್ಲವನ್ನ ಎದುರಿಸಿದ್ದಾರೆ. ಶಿವಚಂದ್ರನ್ ಅವರನ್ನ ಮದುವೆಯಾದ ಬಳಿಕ ಲಕ್ಷ್ಮಿ ಒಂದು ಹೆಣ್ಣು ಮಗುವನ್ನ ದತ್ತು ಪಡ್ಕೊಳ್ತಾರೆ. 3ನೇ ಪತಿ ಶಿವಚಂದ್ರನ್ ಜೊತೆ ಖುಷಿಯಿಂದ ಬಾಳ್ವಿಯನ್ನ ನಡೆಸ್ತಾ ಇದ್ದೀನಿ ಅಂತ ನಟಿ ಲಕ್ಷ್ಮಿ ಅವರು ಹೇಳ್ಕೊಂಡಿದ್ದಾರೆ. 3 ಮದುವೆಯಾದ ಲಕ್ಷ್ಮಿ 3ನೇ ಪತಿಯ ಜೊತೆ ನೆಮ್ಮದಿಯ ಬದುಕನ್ನ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.